ಪಂಗಳ ಸಂಘರ್ಷ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಾಹಿಲ್. ಸೌಜನ್ಯ ಪರ ಧ್ವನಿ ಎತ್ತಿದ್ದ ಬಿಗ್ ಬಾಸ್ನ ಸ್ಪರ್ಧಿ ರಜತ್ಗೆ ಜೀವ ಬೆದರಿಕೆ ಕರೆ ಬಂದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಗ್ ಬಾಸ್ ರಜತ್ಗೆ ಡೆತ್ ಥ್ರೆಟ್. ಬಿಗ್ ಬಾಸ್ನ ಸ್ಪರ್ಧಿ ರಜತ್ಗೆ ಸೌಜನ್ಯ ಪರ ಧ್ವನಿ ಎತ್ತಿದ್ದ ಬಿಗ್ ಬಾಸ್ ರಜತ್ ಜೀವ ಬೆದರಿಕೆಯ ಥ್ರೆಟ್. ನಿನ್ನೆ ಸೌಜನ್ಯ ನಿವಾಸಕ್ಕೆ ತೆರಳಿದ್ದ ರಜತ್ ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್ ಮಾಡಲಾಗಿದೆ, ಬೆದರಿಕೆ ಒಡ್ಡಲಾಗಿದೆ. ಶಾರದಾ ಭಟ್ ಎನ್ನುವವರಿಂದ ಪೋಸ್ಟ್. ಬಿಗ್ ಬಾಸ್ ರಜತ್ ಪತ್ನಿಯ ಹೆಸರು ಅಕ್ಷತಾ. ಇವರು ರಜತ್ರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇಬ್ಬರಿಗೂ ಇಬ್ಬರು ಮಕ್ಕಳು ಇದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಗಂಡ ಬೇಕು ಅಂದ್ರೆ ರಿಟರ್ನ್ ಕರೆಸಿಕೊಳ್ಳಿ ಅಕ್ಷತಾ ಅವರೇ. ಇದು ಮಂಡ್ಯ ಅಲ್ಲ, ಕರಾವಳಿ. ಹೀಗಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದ್ದ ಶಾರದಾ ಭಟ್. ಶಾರದಾ ಭಟ್ ಪೋಸ್ಟ್ಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದು ಕೊಲೆ ಬೆದರಿಕೆ ಎಂದು ನೆಟ್ಟಿಗರ ವ್ಯಾಖ್ಯಾನ. ಇದು ಮಂಡ್ಯ ಅಲ್ಲ, ಕರಾವಳಿ ಅಂದ್ರೆ ಅರ್ಥ ಏನು ಎಂದು ಪ್ರಶ್ನೆ. ಕರಾವಳಿಗರಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮಿಸ್ ಶಾರದಾಂಬೆ. ಶಾರದಾಂಬೆಯ ಹೆಸರನ್ನ ಇಟ್ಕೊಂಡು ಈ ತರಹದೊಂದು ಬರಹ ಬರೆಯೋದ? ಇದು ಮಂಡ್ಯ ಅಲ್ಲ, ಕರಾವಳಿ ಅಂದ್ರೆ ಅರ್ಥ ಏನ್ರಿ? ಕರಾವಳಿಯನ್ನ ಏನ್ ಅನ್ಕೊಂಡಿದ್ದೀರಿ? ಶಾರದಾ ಅವರೇ, ನಿಮ್ಮ ಬರಹಗಳನ್ನ ನೋಡಿದ್ರೆ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಸಂದೇಹ ಹುಟ್ಕೋತಾ ಇದೆ. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣು ಮಗಳಿಗೆ ಹೇಳ್ತೀರಿ, ನೀವು ನಿಮ್ಮ ಆರಂಭದ ಬರಹಗಳು ಲಾಲಿತ್ಯದಿಂದ ಇದೆ, ಆದರೆ ಬರಹ ಬೆದರಿಕೆಗೆ ತಿರುಗಿದೆ. ಮೌಖಿಕವಾಗಿ ಭಯವನ್ನು ಉತ್ಪಾದಿಸುವವರನ್ನು ನಾವು ಏನಂತ ಕರಿತೀವಿ? ಭಯವನ್ನು ಉತ್ಪಾದಿಸುವವರನ್ನ. ಬರಹದ ಮುಖಾಂತರವಾಗಿ ಆತನ ಪತ್ನಿಗೆ ಭಯವನ್ನು ಉತ್ಪಾದಿಸುತ್ತಿದ್ದೀರೇನು ಶಾರದಾ ಅವರೇ? ಮಂಡ್ಯ ಮತ್ತು ಕರಾವಳಿ ಇರೋದು ಅಫ್ಘಾನಿಸ್ತಾನದಲ್ಲ, ತಜಿಕಿಸ್ತಾನದಲ್ಲೂ ಅಲ್ಲ, ಭಾರತದಲ್ಲಿ. ನಾಡದ್ರೋಹದ ಕೆಲಸ ಅಲ್ವಾ ಇದು? ಕರಾವಳಿಯನ್ನ ಏನನ್ಕೊಂಡಿದ್ದೀರಿ ನೀವು? ಕರಾವಳಿಯನ್ನ, ಕರಾವಳಿಗರನ್ನ, ಕಡಲ ತಡಿಯ ಮನುಷ್ಯ ಮಕ್ಕಳನ್ನ, ಶಾಂತಿಯ ಸಂದೇಶವನ್ನು ಸಾರುವಂತಹ ಕರಾವಳಿಯ ಬಗ್ಗೆ ಅತ್ಯಂತ ತಾತ್ಸಾರದ ಮಾತಲ್ವಾ ಇದು? ನಿಮ್ಮ ಬರಹದಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಣ್ಣು ಕೆಂಪಾಗಿದೆ ಅಂತ. ನಿಮ್ಮ ಬರಹದಲ್ಲೇ ಗೊತ್ತಾಗುತ್ತೆ ನಿಮ್ಮ ಕಪಾಲ ಬಿಸಿಯಾಗಿದೆ ಅಂತ. ಯಾಕೆ ಆಕ್ರೋಶ? ನೀವು ಹೇಳೋದಕ್ಕೆ ಬಯಸಿದ್ದೇನು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಾರದಾ ಭಟ್ ಅವರು ಕೂಡ ಒಂದು ಹೆಣ್ಣು ಮಗಳು. ರಜತ್ ಅವರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಆತನ ಹೆಂಡತಿಯು ಕೂಡ ಒಂದು ಹೆಣ್ಣು ಮಗಳು. ಒಂದು ಗಂಡು ಒಂದು ಹೆಣ್ಣು ಮಗಳಿದೆ. ಪಾಪ ಆ ಹೆಣ್ಣು ಮಗಳ ಕರುಳು ಹೆಂಗಾಗಿರ್ಬೇಡ. ಈ ಪೋಸ್ಟನ್ನು ನೋಡಿ, ನಿಮ್ಮ ಗಂಡ ನಿಮಗೆ ಬೇಕು ಅಂದರೆ ಬೇಗ ಕರೆಸ್ಕೊಳ್ಳಿ, ಇಲ್ಲದಿದ್ರೆ ಏನು ಕೊಂದು ಬಿಡ್ತಾರೆ ಅಂತ ಹೇಳಿದ್ದ ನೀವು? ಮಾರ್ಮಿಕವಾಗಿ ಮಾತನಾಡಿದರೆ ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಬರಹ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಶಾರದಾ ಭಟ್ ಅವರೇ. ನೀವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಆ ಕುಟುಂಬಕ್ಕೆ? ನೀವು ಯಾರ ಪರವಾಗಿ ನಿಂತು ವಕಾಲತ್ತನ್ನು ವಹಿಸ್ತಾ ಇದ್ದೀರಿ? ಇಲ್ಲಿ ನಾವು ಯಾರ ಪರವೂ ಅಲ್ಲ ಅನ್ನೋದು ಜನರಿಗೆ ಅರ್ಥ ಆಗಿದೆ. ನಮಗಿಲ್ಲಿ ಬೇಕಾಗಿರೋದು ವಸ್ತುಸ್ಥಿತಿ ಮತ್ತು ವಸ್ತುನಿಷ್ಠೆ. ಸೊ ರಜತ್ಗೆ ಬೆದರಿಕೆ ಎನ್ನುವಂಥ ಅರ್ಥದಲ್ಲಿ ನೆಟ್ಟಿಗರು ಕೂಡ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ರಜತ ಪತ್ನಿಗೆ ಯಾಕೆ ಥ್ರೆಟ್ ಮಾಡಬೇಕಿತ್ತು, ನಿಮಗೆ ಯಾಕಿದೆಲ್ಲ ಅಂತಾನು ಕೂಡ ಕಾಮೆಂಟ್ಗಳು ವ್ಯಕ್ತವಾಗ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿ, ನಟ, ಜೊತೆಗೆ ಸಾಕಷ್ಟು ಸಣ್ಣ ಸ್ಕ್ರೀನ್ನಲ್ಲಿ ಕಾಣಿಸಿಕೊಳ್ಳುವಂಥ ಒಬ್ಬ ಆ್ಯಕ್ಟರ್ ಅಂತಲೇ ಕರಿಬೋದು. ಸೊ ಆತ ಸೌಜನ್ಯ ಮನೆಗೆ ಹೋಗಿದ್ರು ನಿನ್ನೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಈ ಸಂಘರ್ಷ. ಆ ಸಂದರ್ಭದಲ್ಲಿ ಆ ಸಂಘರ್ಷ ನಡೆಯುವ ಸ್ಥಳದಲ್ಲೇ ಈ ಮನುಷ್ಯ ಇದ್ದರು. ಸೊ ಆ ಟೈಮಲ್ಲಿ ಶಾರದಾ ಭಟ್ ಅವರು ಈ ಥರದ್ದೊಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಆ ಪೋಸ್ಟ್ನ ಬರಹ ಹೇಗಿದೆ ಅಂತ ಕೇಳಿದ್ರೆ ಮತ್ತೊಂದು ಸತಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ರಜತ್ ಅವರ ಪತ್ನಿಯ ಹೆಸರು ಅಕ್ಷತಾ. ಇವರು ರಜತ್ ಅವರನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದಾರೆ. ಇಬ್ಬರಿಗೂ ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಮಗು ಮತ್ತೊಂದು ಹೆಣ್ಣು ಮಗು. ಗಂಡ ಬೇಕು ಅಂದರೆ ನೋಡಿ, ಈ ಸಾಲಿದೆಯಲ್ಲ, ಈ ಸಾಲೆ ಈಗ ವಿವಾದ ಕಾರಣ ಆಗಿರೋದು. ನಿಮಗೆ ಗಂಡ ಬೇಕು ಅಂದರೆ
ರಿಟರ್ನ್ ಕರೆಯಿಸಿಕೊಳ್ಳಿ. ಅಕ್ಷತಾ ಅವರೇ, ಇದು ಮಂಡ್ಯ ಅಲ್ಲ, ಕರಾವಳಿ. ಹರೇಕಳ ಹಾಜಬ್ಬ ಇರೋ ಕರಾವಳಿ. ಅನೇಕ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಅನೇಕ ವ್ಯಕ್ತಿತ್ವಗಳಿರೋ ಕರಾವಳಿ. ಬ್ರಿಟಿಷರ ಸಿಂಹ ಸ್ವಪ್ನವಾಗಿದ್ದ ಕರಾವಳಿ. ಏನ್ ಅನ್ಕೊಂಡಿದ್ದೀರಿ ಕರಾವಳಿಯನ್ನ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗಳಿರೋ ಕರಾವಳಿ. ಸೌಹಾರ್ದ ಸಮಾವೇಶಕ್ಕೆ ಕಾರಣವಾಗಿರುವಂತಹ ಕರಾವಳಿ. ನಮ್ಮ ರಾಜ್ಯದ ಹೆಬ್ಬಾಗಿಲಾದ ಕರಾವಳಿ. ಇಡೀ ರಾಜ್ಯದ ಸೌಂದರ್ಯವೇ ಕರಾವಳಿ. ಆ ತರಹದ್ದೊಂದು ಕರಾವಳಿಗರ ಬಗ್ಗೆ ಇಷ್ಟೊಂದು ತಾತ್ಸಾರ ಮಾತು ನಿಜಕ್ಕೂ ಕೂಡ ಪತ್ರಕರ್ತನಾಗಿ ನನಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಕರಾವಳಿಯ ಬಗ್ಗೆ ತಾತ್ಸಾರವಾದಂತಹ ಮಾತು, ಜೊತೆಗೆ ರಜತ್ ಅವರ ಧರ್ಮ ಪತ್ನಿಗೆ ಥ್ರೆಟ್ ಮಾಡೋದು ಅಷ್ಟರ ಮಟ್ಟಿಗೆ ಸರಿ ಕಾಣಿಸ್ತಾ ಇಲ್ಲ. ಸೊ ಶಾರದಾ ಭಟ್ ಅವರಿಂದ ಈ ಪೋಸ್ಟ್ ಈಗ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗಿದೆ. ಸೊ ಸೌಜನ್ಯ ಪರ ಧ್ವನಿ ಎತ್ತಿದ ಕಾರಣಕ್ಕೆ ಬಿಗ್ ಬಾಸ್ ರಜತ್ ರವರನ್ನ ಟಾರ್ಗೆಟ್ ಮಾಡಲಾಯಿತಾ? ನಿನ್ನೆ ಸೌಜನ್ಯ ನಿವಾಸಕ್ಕೆ ತೆರಳಿದಂತಹ ರಜತ್ ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟ್. ಶಾರದಾ ಭಟ್ ಎನ್ನುವವರಿಂದ ಪೋಸ್ಟ್. ಬಿಗ್ ಬಾಸ್ ರಜತ್ ಪತ್ನಿ ಹೆಸರು ಅಕ್ಷತಾ. ಇವರು ರಜತ್ರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇಬ್ಬರಿಗೂ ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಸೊ ನೀವು ಆದಷ್ಟು ಬೇಗ ಗಂಡನನ್ನು ಕರೆಸ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿ ಬೇರೆ ಏನಾದರೂ ಆದೀತು ಅನ್ನೋ ಅರ್ಥದಲ್ಲಿ ಬರಹಗಳು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.